ಗಳೂರಿಗೆ ಟೋಪಣ್ಣ ಅವನ ಮ್ಯಾಳಿಗೆ ಬಂದನ ಮಾತಾಡಕ್ಕೆ ಬುಚ್ಚಣ್ಣ ಇವನು ಬೂಚು ಬಡದಿ ಹೋಗುತ್ತೆ ಜರದನ್ರಿ ನಾ ಬಾಯಿ ಹಿನ ಬಿಟ್ಟಿಲ್ಲ ಹೇಳಿ ಹೇಳಿ ಹೇಳ್ತಾರ ಮಹಾತ್ಮರು ಏನ್ ಹೇಳ್ತಾರಪ್ಪ? ಕಾಲುಗಳು ಎರಡು ಗಾಲಿ ಕಂಡಯ್ಯ, ದೇಹ ಎಂಬುದು ತುಂಬಿದ ಬಂಡಿ ಕಂಡಯ್ಯ. ಹೌದು ಆ ಬಂಡಿಯನ್ನು ಹೊಡೆಯುವರು 5 ಮನುಷ್ಯರು, ಒಬ್ಬರಿಗೆ ಒಬ್ಬರು ಸಮ ಇಲ್ಲ ನೋಡಯ್ಯ. ಹೌದು ಅವರ ಇಚ್ಛೆ ನರಿತ ಹೊಡೆದರೆ ಅದರ ಅಚ್ಚಿ ಕಡ್ದು ಬಿತ್ತು ಕಾಣ ಗುಹೇಶ್ವರ ತಿಳ್ತಾರ. ಹೌದು ಹೀಗಂದ್ರೆ ಏನ್ರಿಪ್ಪ? ಅಲ್ಲಂ ಪ್ರಭು ಗುರುಗಳು ಪಂಚಮಹಾಭೂತದ ಶರೀರ ಬಗ್ಗೆ ವರ್ಣನೆ ಮಾಡ್ಯಾರ. ಹೌದು. ಈಗ ಬಂಡಿ ಗಾಡಿದು ಅಚ್ಚ ಅಂದ್ರ ಕಡ್ಯಾಣ ತಿಳ್ಕರಿತೇವ್ ನಾವು. ಹೌದು ಕಡ್ಯಾಣ ಮದ್ವೇಳೆ ಕಡ್ಯಾಣ ಉಸ್ತದ್ರ ಮುಂದೆ ಗಾಡಿ ನಡೀತದೇನ್ರಿ? ನಡೆಯಂಗಿಲ್ರಿಪ್ಪ. ಚಾಕುಸ್ತದಲ್ಲ. ಹೌದು. ಅದರಂತೆ ಪಂಚ ಜ್ಞಾನೇಂದ್ರಿಯ ಬೆನ್ನ ಹತ್ತಿ ವಿವೇಕದ ಹತೋಟದಿಂದ ಅದಕ್ಕೆ ನೀ ಇಡ್ಲಿಕ್ಕಂದ್ರ ಬಂಡಿ ಗಾಡಿ ಚಾಕು ಉಚ್ಚದಂಗ ಆಗತ್ತದ ಅಂತ ಹೇಳ್ತಾರ ಅವರು. ಹೌದು ಅದಕ್ಕ ಇರ್ಲಿ, ವಿಷಯ ಅನುಭಾವಿ ಕಲಾವಿದ್ರಿದ್ರಿ, ಸಿದ್ಧರ ತೋಳೋದು ಭೂಮಿ ಅದ. ಹೌದು. ನಮಕ್ಕಿಂತಲೂ ನಿಮಗ ಬಹಳ ಸಿದ್ಧಟಿಗೆ ಒಳಗ ಇತಿಹಾಸ ಗೊತ್ತದ. ಹೌದು. ಈಗ ಒಂದು ದೃಷ್ಟಾಂತ ಹೇಳ್ತೇನೆ ನಿನಗ. ಹೌದು ಏನ್ರಿಪ್ಪ ಅದು ದೃಷ್ಟಾಂತ? ಅಂಶುದ್ಧ ಮುತ್ಯ ಸರ್ವ ಸಾಹಿತ್ಯ ತಗೊಂಡ ಬಂದ ಮಳಿ ಕೀಲ್ ಬೆಳಿ ಕೀಲ್ ನೇಮದ ಬೆತ್ತ ಹೋಮದ ಕಂಬಳಿ ಪ್ರಸಾದ ಗಂಟ. ಹೌದು. ಇದೇ ವಿಷಯಕ್ಕೆ ಹತ್ಯದ ಈ ಸದ್ ಜಗಳ. ಹೌದು ಸರಜೋಡಿ ಕಲಾವಿದರು ಉಳ್ದಾರ, ಕಾಕಾಗಳ ಜೊತೆ ಹಿರಿಯರ ಜೊತೆ ನಮ್ ಜಗಳ ನಡೆದ. ಹೌದು ಮಳಿ ಕೀಲ ತಂದನಂದ್ರ ಮಳಿ ಕೀಲ ಎದಕ್ಕಾಗಿ ಅಂತೇಳಿ ಮತ್ತೊಬ್ರು ಕಾಕರು ಕೇಳಿದ್ರು. ಅವ್ರು ಹ್ಯಾಂಗ ತಿಳಿದ ಕೇಳ್ಯಾರ. ಹೌದು. ಅಂಶುದ್ಧ ಮುತ್ಯ ದ್ವಾಪಾರ ಸರ್ಕೋತ್ ಬತ್ತು ಕಲಿ ಪ್ರಾರಂಭ ಆಗೋದಿತ್ತು. ಹೌದು. ಅವಾಗ ಬಂದ ಈಗಿಂದು ಇಟ್ಟಂಗೆಲ್ಲ ಮೊದಲು ತುರ್ಬ್ಯಾನ್ ಹಟ್ಟಿ. ಹೌದು. ಕಟ್ಟಿ ಮ್ಯಾಗ ಕೂತು ಊರ ಜನ ಹರಟಿ ಹೊಡಿತಿದ್ರು. ಅವಾಗ ಇದೇ ಚನಗ ನೀ ಮಳಿ ಕರಿ ನೋಡು ನಂದಾಗ ಅದೇ ಗಳಿಗ್ಯಾಗ ಅಂಶುದ್ಧ ಮುತ್ಯ ಮೊದಲು ಮಳಿ ಎಲ್ಲೇರಿ ಕರೆದಿದ್ರು ಇಟ್ಟಂಗೆ ಹೇಳ್ದಾಗ ಅಂತೇಳಿ ನಮ್ಮ ಮದಗೋಣ ಮುತ್ಯವ್ರು ಹೇಳುದು ನಮಗೆ ತಿಳಿದಟ್ಟು ಹೇಳ್ತೇವೆ ನಿಮ್ಗೆ. ಹೌದು. ಅದು ಆದ ಬಳಿಕ ಮುಂದ ಅಂಶುದ್ಧ ಮುತ್ಯ ಅಂದೆ ಮೊಮ್ಮಗ 10 ಹೋಗ್ಯಾಣ ಮುತ್ಯ ಗುರು ಸೇವೆ ಮಾಡ್ತಿದ್ದ. ಹೌದಲ್ಲ? ಹೌದು. 10 ಹೋಗ್ಯಾಣ ಮುತ್ಯ ಗುರು ಸೇವೆ ಮಾಡ್ತಿದ್ದ. ಹೊನ್ನ ಬಿಹುರ್ಗಿಗೆ ಬರ ಬಿದ್ದಿತ್ತು. ಹೌದು. ಎಲ್ಲಾರು ಹುಳ್ಯಾ ಕಟ್ಕೊಂಡು ಹೋಗೋ ಸಮಯದಾಗ ದಾರ್ಯಾಗ ಬಂದು ಹೆಗಲ ಮ್ಯಾಗಿನ 3 ಎಣಿ ಜಾಳಿ ಬೀಸಿ ಅಲ್ಲಿ ಮಳಿ ಕರೆದಾನ. ಅವನ ಅಂಶವಳಿನೇ. ಹೌದು. ಅಟ್ಟೆ ಬೇಡ, ಇದೇ ನಿಮ್ಮ ಕಾಲದೊಳಗಿಂದ ಸುದ್ದಿ. ಹೌದು. ಶಿರ್ವಾಳ ಗುಳಿ ಮುತ್ಯವರು ಹೌದು ಜಿಡ್ಗಾ ಮಠಕ್ಕೆ ಹೋಗಿದ್ರು. ಹೌದು. ಸಿದ್ದರಾಮಪ್ಪ ಅವ್ರು ಇದ್ದು ಕಾಲದೊಳಗಿದು. ಹೌದು. ಅಲ್ಲಿ ಲಕ್ಷ್ಮೀದೇವಿ ಗುಡಿ ಶಾಂತಿ ಇತ್ತು. ಕಳಸ ಶಿರ್ವಾಳ ಗೂಳಿ ಮುತ್ತನ ಕೈಲಿ ಇಡುದಿತ್ತು. ಹೌದು. ಗೂಳಿ ಮುತ್ತ ಮ್ಯಾಗ ಹೋಗ್ಯಾರ ಕಳಸ ಇಡ್ಲಿಕ್ಕ. ಬ್ಯಾಸಿಗೆ ದಿನ ಇತ್ತು. ಹೌದು. ಈ ಕ್ಷಣಕ್ಕ ಮಳಿ ಕರೆದ್ರಿ ತೆಳಗಿಳಿ, ಇಲ್ಲಾಂದ್ರೆ ಇಳಿಬೇಡ ಅಂತೇಳಿ ಅಲ್ಲಿ ಕೆಲವು ಮಂದಿ ಅಂದು ಸಮಯದಾಗ ಅಂಶದ ಮುತ್ಯಾಗ ನೆನಿತಾನ ಶಿರ್ವಾಳ ಗುಳಿ ಮುತ್ಯ. ಹೌದಾ? ಕರುಣಾನಿಧಿ ಅಪಾತ ಬಂದವ. ಕೈಲಾಸದಿಂದ ನೀ ಮಳಿ ತಂದುದೇ ಖರೆ ಇತ್ತಂದ್ರೆ ಈ ಕ್ಷಣಕ್ಕೆ ಮಳಿ ಬಿಡಬೇಕಂತೇಳಿ ಕಲಸಿಟ್ಟ. ಬ್ಯಾಸಿಗೆ ದಿನದಾಗ ಧಾರಾಳವಾಗಿ ಬೋರಾಡಿ ಮಳಿ ಬಿದ್ದದ. ಇದು ಅಂಶದ ಮುತ್ತನ ಮಟ್ಟ ಮನೆ ಒಳಗೆ ಮಾಡೋದು ಪವಾಡವು. ಹೌದು. ಅದಕ್ಕೆ ಇರ್ಲಿ, ನನಗ ಮಾಳಿಂಗರಾಯ ಮುತ್ಯ ಅಂಶದ ಮುತ್ಯ ಅಟ್ಟೆ, ನಾ ಭೇದ ದೇವರಲ್ಲಿಲ್ಲ. ಹೌದು. ಕೆಲವು ಮಂದಿ ಕೆಲವು ತರ ಬುಕ್ಕ ಬರದಾರ. ಈಗ ನಿಮಗೆ ಜಗಳ ಚಿಟ್ಟಾರ. ಹೌದು. ಅದ್ರ ಕಾಲಾಗ ನಾ ಆ ಲೆಕ್ಕಿಗೆ ಬೇರೆ ಹತ್ತವಿಲ್ಲ. ಹೌದು. ಯಾಕೆ ಹೇಳ್ತ ಕೇಳ್ರಿ, ಜಗಳ ಮಾತಿಂದಲ್ಲ, ನಿಮ್ಮದು ವೈಯಕ್ತಿಕ ಇಲ್ಲ ಗೌಡ್ರ. ನಾವು ತಪ್ಪು ತಿಳ್ಕೊಬೇಡ್ರಿ, ನಾವು ನಿಮ್ ಮುಂದೆ ಸಣ್ಣವ್ರಿ. ಹೌದು. ಎಟ್ಟಂದ್ರು ನಾವು ಸಣ್ಣವ್ರು. ಹಿರಿಯರಿ ಹೇಳ್ಕೊತ ಬಂದಾರ. ಏನತ್ತ? ಅಂಶುದ್ಧ ಮುತ್ಯಾಗ ಯಾರು ಉಂಡಾಡಿಗೌಡ ಪದಮಗೊಂಡನ ಮಗ ಇದ್ದಂತ ನಾಗರಾಯಗೌಡನ ಮಗಳು ಪದಮಾವಾಯಿಗೆ ಅಂಶದ ಮುತ್ಯ ಕೊಟ್ಟಾರತ್ತ ಹೇಳ್ತಾರ. ಹೌದು. ಕೇಳ್ರಿ, ಲಕ್ಷ ಇಡ್ರಿ, ಇದು ತಪ್ಪಿತ್ತಂತ ತಪ್ಪನ್ರಿ. ನೋಡ್ರಿ, ಪದಮಾಯಿಗೆ ಅಂಶದ ಮುತ್ಯ ಕೊಟ್ಟದು ಖರೆ ಇತ್ತಂದ್ರ ಹೌದು. ಉಂಡಾಡಿಗೌಡ ಪದಮಗೊಂಡ ಮುತ್ಯ ಅಂತ ಹಿಡಿದು ಮುಂದೆ 7 ಆದ ಬಳಿಕ ಸಿದ್ಧ ಮಹಳಿಂಗರಾಯ ಮುತ್ಯ ಹುಟ್ಟ್ಯಾನ. ಹೌದು. ಅಂಶದ ಮುತ್ಯ ಯಾವ ಕಾಲಮಾನ, ಮಹಳಿಂಗರಾಯ ಮುತ್ಯ ಯಾವ ಕಾಲಮಾನ, ಯಾವಾಗೂ ಕೂಡಿರ್ಬಹುದು ಇಲ್ಲ. ಇದು ನನಗೆ ಗೊತ್ತಿದ್ದು ಹೇಳ್ತ. ನಿಮ್ಮ ಹಿರಿಯರು ಮತ್ತ ಇಬ್ರು ಸಮಕಾಲೀನವ್ರ ಅಂದ್ರ ಇದಕ್ಕೆ ನಮಗ್ ಸ್ವಲ್ಪ ಬ್ಯಾರೆ ಅನಿಸ್ತದ. ಮತ್ತ ಅವ್ರು ಹೇಳ್ತಾರ ಅಮೋಘ ಕೈಲಾಸದಿಂದ ಬಂದ ಇವ ದೇವತ್ರ ಮತ್ತ ಇವ ಮಾಳಿಂಗರಾಯ ಮಾನವ ಹೊಟ್ಟಲಿ ಹುಟ್ಟದ. ಅವನು ದೇವ್ರೇ, ಮಹಳಿಂಗರಿ ಮುತ್ಯ ದೇವ್ರು ಇಲ್ಲೇನು ಮಾನವತ್ ಹೇಳ್ತಾರ. ಎಲ್ಲಾರು ಯಾರು ಗುರುವಿನಲ್ಲಿ ದುಡ್ದಾರ ಅವರಲ್ಲಿ ಆ ತಾಕತ್ ಸಿಕ್ಕದ. ಅದು ತಿಳ್ಕೋಬೇಕಾಗ್ಯದ. ಪ್ರಸಿದ್ಧ ಮುತ್ಯ ಮಹಳಿಂಗರಾಯ ಮುತ್ಯ ಮೂಲ ಈ
ಅಮೋಘ ಮಹಾಲಿಂಗರ ಮುತ್ತಂದ 2 ಮಠಮನಿ ಮೂಳು ಬೆಳಿಬೇಕಂದ್ರೆ ಕಲಾವಿದರು ಒಂದೊಂದು ಫಂಡ್ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ಯಾರ. ಹೌದು. ಖರೆ ಅದು ಎಲ್ಲಿಗೆ ಬಂದಾಗಿ ಇರುತ್ತೋ ನೀವೇ ಬೇರೆ ನವೇ ಬೇರೆ ಎಲ್ಲಕ್ಕೆ ಬಂದಾವ. ಹೌದು. ಖರೆ ನೇರವಾಗಿ ನನಗೆ ತಿಳಿದ ಒಂದು ಮಾತು ಶಿವಕಾಕ ಹೇಳಬೇಕಾಗ್ಯದ. ಅಂಶದ ಮುತ್ಯ ಬ್ಯಾರೆ ಅಲ್ಲ, ಮಹಾಲಿಂಗರಾಯ ಮುತ್ಯ ಬ್ಯಾರೆ ಅಲ್ಲ. ಅವರು ಜಗತ್ತೇ ಉದ್ಧಾರ ಮಾಡ್ಲಿಕ್ಕೆ ಬಂದಂತ ಸಿದ್ಧಿ ಪುರುಷರದಾರ. ಹೌದು. ಅವತಾರಿ ಪುರುಷರವರು. ಹೌದು. ಜಗ ಉದ್ಧಾರ ಮಾಡಕ್ಕೆ ನಿಮಗೆಲ್ಲರಿಗೆ ಉದ್ಧಾರ ಮಾಡ್ಲಿಕ್ಕೆ ಬಂದಾರ. ಅದಕ್ಕೆ ಕೆಲವು ಹಿರಿಯರು ಏನೇನು ಹೇಳ್ಕೊತ ಬಂದಾರ, ಅದು ನಾವು ಹೇಳ್ಕೊತ ಬಂದಿದ್ದೇವೆ, ನೀವು ಹೇಳ್ಕೊತ ಬಂದಿರಿ. ನನಗೆ ತಿಳಿದಟ್ಟು ನಾ ಹೇಳಿದ ಅದು ನಿಮ್ಮದು ನಮ್ಮದು ವಿಷಯ ಇರಲಿ. ಹೌದು. ಈಗ ನಮ್ಮ ಗಳೂರಿಗೆ ಅವರು ಮ್ಯಾಳಿನವ್ರ ಕಡೆ ಹೋಗುಂತಾರ. ಹೌದು. ಹೌದು. ಬರ್ಲಿ ವಿಷಯ ಕೇಳ್ರಿ. ಅವ್ರು ಅಂದ್ರು ಅಡಿಕೆ ರೊಕ್ಕ ನೀರೇ ನನಗೆ ಕೊಡು, ನಾರೇ ನೀನು ಕೊಡ್ತಂದ್ರು. ಹೌದು. ಹೌದು. ಮತ್ತೆ ಆನಂದ ನೋಡ್ರಿ, ಅಕ್ಕ ಮಹಾದೇವಿ ಇದೇ ಹೇಳ್ತಾನೆ ಅನ್ಬೇಡ್ರಿ ನೀವು, ಕೇಳ್ರಿ. ಅದೇ ಹೇಳುದದು. ಈಗ ಅಕ್ಕ ಮಹಾದೇವಿ ದಿಗಂಬರಾಗಿ ಹೊಂಟಾಗ ಹುಚ್ಚಿ ಅಂದಾರತ್ತ ನಿರ್ಮಲ ಶೆಟ್ಟಿ ತಾಯಿ ಸುಮತಿ. ಹೌದು. ಇದು ಅಂದದ್ ಖರೇನಿಲ್ಲ. ದಿಗಂಬರಿ ಅದಕ್ಕತ್ತಾರ ಮೈ ಮ್ಯಾಗ ಒಂದು ಸ್ವಲ್ಪ ಬಟ್ಟಿನೂ ಇರಬಾರದು. ಹೌದು. ಕೂದಲು ಮರಿ ಆಗ್ಯದ ಅಂದ್ರೆ ದಿಗಂಬರಿ ಹಂಗತ್ತಿಯಪ್ಪ ಅದಕ್ಕೆ ನಿನ್ನ ಮಾತು ನಿನಗೆ ಕೇತ. ಮತ್ತೆ ಆನಂದವ ಪಿಂಟು ಮಾಸ್ತರ್ ಭಾಳ ಶಾಣೆ ಆಗ ಅನ್ನಿ. ಗಳರಿಗಾಗ ಲಕ್ಷ್ಮಣ ಮಾಮನ ಕೈಯಾಗ ಅಲ್ಲಿ ಹೋಗಿದಿ ಬರುಗ ತೆಗದಾನ. ಈ ಸದ್ದ ನಮ್ಮ ಇವ ಕೆಂಚಪ್ಪ ಮಾಸ್ತರ್ ಬರುಗ ತೆಗೆವಂತ ನಮ್ಮ ಮಾಮ ಬಂದಿನಿ ಅಂತ ನೋಡ್ರಿ. ಇವ ಮಾಮ ಹೌದೌದು. ನಿನಗೊಂದು ಮಾತು ಹೇಳ್ತ ಕಿವಿ ಮಾತ ಹನುಮಂತ. ಚರ್ಮನ ನಿನಗೆ ಹೇಳೋದು ಗಿಣಿ. ಏನ್ ಹೇಳುದು? ಪಿಂಟು ಮಾಸ್ತರ್ ಬರುಗ ತೆಗೆವ ಇನ್ನೊತ್ತಕ್ಕೆ ಹಿಂದೆ ಹುಟ್ಟಿಲ್ಲ, ಮುಂದೆ ಯಾರಿಗೂ. ಹೌದು. ಇದು ತಿಳ್ಕೊಬೇಕು ನೀವು. ಹೌದು. ಇದೆಲ್ಲ ಸುಮ್ಮ ಎಲ್ಲಾರು ಮಾತಾಡ್ತಂತೆ ಮಾತಾಡಬೇಡ್ರಿ. ಹೌದು. ಹ್ಯಾಂಗ ಮತ್ತ ಅವ್ರ ಅಂದ್ರಿ ಶೃಂಗ್ರೋಬಾದ್ ಹನಗರ ಕತಿ ಕುರಿ ಕೈ ಸುಮ್ಮ ಕುರಿ ಕೈ ಕೆಲಸ ಮಾಡೋಣ. ಶೃಂಗ್ರೋಬಾದ್ ಹನಗರ ರೈಲ್ವೆ ಹಾಳಿ ಇಲ್ಲಿದೆ ಹೋಗ್ತೇಳಿ ಹಾದಿ ಹೇಳ್ದವನ. ಹೌದು. ಅವನು ಕುರಿ ಕೈದಾನ. ಹೌದು. ಮಹಾಲಿಂಗರಾಯ ಮತ್ತೆ ಕುರಿ ಕೈದಾನ. ಹೌದು. ಉಂಡಾಡಿಗೌಡ ಪದವುಗೊಂಡ ಕುರಿ ಕೈದಾನ. ಹೌದು. ಅವರೆಲ್ಲ ಕೈದ ಪವಾಡ ಮಾಡ್ದಂಗ ನೀ ಮಾಡಿದಿ. ಇವರು ಮಾಡ್ಯಾರ ಪವಾಡ. ಆ ತಾಕತ್ ನಿನ್ನಲ್ಲಿ ಆಗತ್ತು. ಸೋಮ ಅವ್ರ ಹೆಸರು ಹೇಳ್ಕೋತು. ಸೋಮ ಒಂದ್ ರೊಟ್ಟಿ ಉಳ್ಳುಗತ್ತಿದೀವಿ ಅಟ್ಟೆ ಕೆಲಸ ಮಾಡ್ತವ ನೀ. ಹೌದಾ? ಇದು ಗಳೂರಿಗೆ ಟೋಪಣ್ಣ ಅವನ ಮ್ಯಾಳಿಗೆ ಬಂದನ ಮಾತಾಡಕ್ಕೆ ಇವ ಬುಚ್ಚಣ್ಣ. ಇವನು ಬೂಚು ಬಡದಿ ಹೋಗುತ್ತೆ ಜರ ತನ್ರಿ, ನಾ ಬಾಯಿ ಹಿನ ಬಿಟ್ಟಿಲ್ಲಿನ. ಈಗ ಇವತ್ತಂದ ನೋಡ್ರಿ ಇವ ಬುಚ್ಚಣ ಇವ ಮುಚ್ಚಣ. ಹೌದು. ನೀವು ಹಿನ ಬಾಯಿ ಬಿಟ್ಟಿಲ್ಲ ಅಂತೇಳಿ ನಾಟಕ ಮಾಡಿದ್ರಿ ಇಲ್ಲಿ ನೋಡ್ರಿ. ಈ ಬುಚ್ಚಣ್ಣಗ್ ಮಾತಾಡುದು. ಹೌದು. ಬರ್ಲಿ ಟೋಪಣ್ಣ ಮ್ಯಾಳದಾಗ ಯಾರು ಬೂಚಣ್ಣ ಬಂದ ನೋಡು. ಹೌದು. ಇವನು ಬೂಚು ಬಡದಿ ಹೋಗುತ್ತೆ ಜರ ನೀವು ಶಾಂತ ಆಗ್ಬೇಕಿಟ್ಟೆ. ಹೌದಾ? ನಾವೊಂದು ಮಾತು ಕೇಳ್ದೆ. ಹೌದು. ಸಾಹಿತ್ಯ ಬರೆದವ್ದು ತಪ್ಪೋ ಏನ್ ಹಾಡ್ದವ್ದು ತಪ್ಪೋ ಏನ್ ನಾವು ಕೇಳೋದು ತಪ್ಪು. ಬೀರದೇವರು ಯಾರು ಮಹಾಲಿಂಗರಾಯ ಮುತ್ಯ ಹುಲಿ ಅಬ್ಬರಿಸಿ ಹುಲಿ ಹಾರಿ ಬರೋಣ ಭಂಡಾರ ಹೊಡೆದಾನ. ನಾನು ಅದು ಒಂದು ಪ್ರಾಸದ ಮಾಸ್ತರ ಮಾತು ಹೋಗ್ಯದತ್ತಾನ ಮತ್ತು ಪ್ರಾಸದತ್ತ. ಪ್ರಾಸ ಹಿಂಗೆ ಬರೀ ಅಂದಾರ ಪ್ರಾಸ ನಿಮಗೆ. ಹುಲಿಗೆ ಭಂಡಾರ ಹೊಡೆದು ಪ್ರಾಸ ನಿಮ್ಮದು. ಇದು ಮಗಲಾನವ್ರಿಗೆ ಆಗತ್ತದ ತ್ರಾಸ. ತಿಳ್ಕೋಬೇಕಿದು. ಪ್ರಾಸ ಅದಕ್ಕಿಂತದು ನಿಮ್ಮ ಪ್ರಾಸಗಳು. ಸರ್ಪಕ್ಕೆ ಬಂಡಾರ ಹೊಡೆದಲ್ಲ ಅನ್ನಕ್ಕೆ ಸರ್ಪಕ್ಕೆ ಬಂಡಾರ ಹೊಡೆದಲ್ಲ ಅನ್ನಕ್ಕೆ ಪ್ರಾಸ ಕೊಂಡ್ರಲ್ಲ ಏನದು. ಹುಲಿ ಬಂಡಾರ ಹೊಡೆದಲ್ಲ ಹುಲಿ ಎಡಿತ ಯಾಳಿಗೆ. ಹುಲಿ ಮರಿಗಳಿಗೆ ರಕ್ಷಣೆ ಮಾಡಬೇಕಂದ್ರೆ ಮಹಾಲಿಂಗರಾಯ ಮುತ್ಯ ಏಳು ಹೇಳಿ ಸರ್ಪಕ್ಕೆ ಭಂಡಾರ ಹೊಡೆದಾನ. ಹೌದು. ಅದು ಕತ್ತಿ ಹೇಳೋಣ ಏನದ ನೋಡ್ರಿ. ಉಲ್ಟಾತ ತಿಲ್ಟಾತ ಹಂಗಾಯ್ತು ಹಿಂಗಾಯ್ತಂದ. ಯಾವಾಗ ಗುರು ಸೇವಾ ಮಾಡ್ದ ಮೊದಲು ಪಾಂಡವ್ರ ಕ್ವಾಟಿ ಶೀತಳ ತಂದು ಯಾನು ಹುಲಿ ಹಾಲು ತಂದು ಮೊದಲು ಹುಲಿ ಹಾಲು ತಂದತ್ತು. ಹಿಂದಿದ್ದು ನೀವು ಎಲ್ಲ ಹಿರಿಯರಿದ್ರಿ. ಪರೀಕ್ಷೆ ಯಾವಾಗ ಆಗ್ಯದ್ರಿ ಹುಲಿ ಹಾಲಿಂದು? ಹುಲಿ ಹಾಲಿನ ಪರೀಕ್ಷೆ ಯಾವಾಗ ಆಗ್ಯದ ನಿಮಗೆ ಕೇಳ್ತ. ಎಲ್ಲ ಬಿಟ್ಟಾನ ಮೊದಲೇ ಹುಲಿ ಹಾಲಿಗೆ ಬೀರದೇವ್ರು ಮತ್ತೆ ಮೊದಲೇ ಹಚ್ಚುಡ್ದ ಮಹಾಲಿಂಗರಾಯ ಮತ್ತೆ ಹುಲಿ ಹಾಲು ತೊಗೊಂಡು ಬಂತೇಳಿ ಹ್ಯಾಂಗ ಮಾತಾಡುದು ಇದು. ಇವ ಬುಚ್ಚಣ್ಣ ಹಿಂಗೆ ಮಾತಾಡವ. ನಾ ಕೆಂಚು ಮಾಸ್ತರ್ ಇದತ್ತ ಈಸ್ ದಿನ ನಾ ಕಾರ್ಯಕ್ರಮ ಬಿಟ್ಟಿದ ಪಿಂಟು ಮಾಸ್ತರ್ ಬಂದ ಅಂತೇಳಿ ನಾ ಬಂದಿದ್ದ. ಅವ ಬೇನೂರು ಲಕ್ಷ್ಮಣ ಅಲ್ಲಿ ಹ್ಯಾಂಗತ್ತ ಇವ ಹಿಂಗತ್ತ. ನೀವು ಎಷ್ಟು ಬಂದಿದ್ರಿಲ್ಲ ಮೀಟಿಂಗ್ ಮಾಡ್ಕೊಂಡು ಒಂದು ಟೇಜಿಗೆ ಎಲ್ಲರೇ ಬರ್ರಿ. ನೀವು ಎಲ್ಲ ಮಾಸ್ತರ್ಗಳು ಒಬ್ಬೊಬ್ರು ಬರ್ಬೇಡ್ರಿ. ಹೌದು. ಎಲ್ಲಾರು ಜೀವನಾಗ ಬರ್ರಿ. ಹೌದಾ? ಹಿಂಗೆ ಮಾತಾಡುದು ನಿಮ್ಮದು. ಮತ್ತೆ ಯಾರತ್ತನವ ಮಾಸ್ತರ ಪದ ಹಾಡಿ ಅರ್ಧಾಗ ಬಿಟ್ಟು ಆ ಮಂದಿ ಎಲ್ಲ ಬ್ಯಾಡ ಬಿಟ್ಟು 4 ಮಾತು ಹೇಳಿ ಪಟ್ನಿ ಕ್ಯಾಲಿ ಹಾಡಿದ್ ಹ್ಯಾಂಗಾಯ್ತಂದ್ರ ಎಂಗೇಜ್ಮೆಂಟ್ಗೆ ಹೋಗಿ ಕುಬಸು ಮಾಡಿ ಬಂದಂಗಾಯ್ತು. ಲಗ್ನ ನಿಮ್ಮ ಆಯ್ ಮಾಡಕ್ಕೆ ನಾವು ಮಾಸ್ತರ ಹಿಂಗೆ ಅಂದಾನಿಲ್ಲ. ಹೌದು. ನಿಮಗೊಂದು ಮಾತು ಕೇಳತ್ತ.
ಕುಂತಿ ಸೂರ್ಯಸೇನ ರಾಜನ ಮಗಳಾಳ. ಹೌದು. ಅಕ್ಕಿಂದ ಇನ್ನೂ ಲಗ್ನ ಆಗಿತ್ತಲ್ಲ. ಇಲ್ಲ. ಹೌದಿಲ್ಲ? ಹೌದು. ಮತ್ತ ಕರ್ಣನ ಮಗನಿಗೆ ಜನ್ಮ ಕೊಟ್ಟಳತ್ತಿ ನಿಲ್ಲತ್ತಿ ಕೊಟ್ಟಳ. ಹೌದು. ಕರ್ಣಗ ಮದುವೆಕ್ಕಿಂತ ಮೊದಲೇ ಹಡ್ದಾಳ. ಆ ಬಳಿಕ ಮುಂದೆ ಪಂಡುರಾಜನ ಜೊತೆ ಲಗ್ನ ಆದ ಬಳಿಕ 3 ಮಂದಿ ಮಕ್ಕಳು ಹಡ್ದಾಳ. ಹೌದು. ಮತ್ತ ಆ ಕರ್ಣ ಹಡಿಯಕ್ಕಿಂತ ಮೊದಲು ಕುಂತಿದೆ ನಿಮ್ಮ ಅವ್ವ ಮಾಡ್ಯಾಳ ಲಗ್ನಲ್ಲಿ. ಹೌದು. ಹೌದು. ನಿಮ್ಮ ಅವ್ವ ಹೋಗಿಲ್ಲ ಲಗ್ನಕ್ಕೆ. ಕುರಿ ಮೈಸೂರು ಅಲ್ಲೇ ಹೋಗಿದಿ. ಹಿಂಗೆ ಯಾಕೆ ಕೆಲ್ಸನ ಇವನಿಗೆ ಹೊಡ್ಲಿಕ್ಕೆ ಬಂದಿದ ಇಂದ. ಹೌದು. ಅನುಮಾನ ಮಾಡಲಾರದೆ ಹೊಡಿತೀರಿ. ಒಳ್ಳೆ ಹರಿ ಇಟ್ಟು ಹೊಡಿತ. ಹೌದು. ಹರಿ ಬಿಟ್ಟು ಹೊಡೆದಂದ್ರೆ ಚಲೋ ಹೋಗ್ತದ. ಹೌದಿಂದ ಅವ್ ತೆಳಗ್ ಕೂತಾವ. ಯಾರತ್ತಾನ ನಾನು ಖರೆ ಹಿಡಿಯೋದ ನಾ ಬಿಡ್ರು ನನಗೆ ಬಿಡ್ರಿ ಅಂತೇಳಿ ಇವ ಅತ್ತಾನ. ಯಾ ಗುಂಗನಾಗ ಬಂದಾನ ಗಿಣಿ ಗುಂಗನಾಗ ಬಂದಂತ ಅಶೋಕ ಪೆಂಟು ಮಾಸ್ತರ್ ಯಾ ಗುಂಗನಾಗ ಬಂದಾನ ಅಂದ್ರ ತೆಳಗ್ ಕೂತಾವ ಗಿಣಿಗೆ ಗುಂಗನಾಗ ಬಂದಂತ ತೋರಿಸ್ಲ ನೀವನಿಗೆ ನನ್ನ ಗಿಣಿ ಸಾಕುದು. ಅವ್ರಿಗೆ ಗೊತ್ತದಲ್ಲ. ಈ ಚೇರ್ಮನ್ ಒಬ್ರಿಗೆ ಗೊತ್ತದ ಗಿಣಿ. ಹೌದು. ಸುಮಾರು ಪೆನ್ಸಿಲ್ದಾಗ ಇಟ್ಟಿಲ್ಲ ಇಲ್ಲಿ ಅಲ್ಲೇ ಮಾಸ್ತರ ಮಾತಾಡ್ಬೇಕು. ಒಂದು ಮಾತು ಒಂದು ಕೋಟಿದ್ ಬೇಡ, ಒಂದು 10 ರೂಪಾಯಿದ್ರ ಕಿಮ್ಮತ್ ಆಗಿರ್ಬೇಕಲ್ಲ. ಹೌದು. ಎಲ್ಲ ಬಿಟ್ಟಿದಿ ಬರೇ ಫಾಲ್ತು ವಿಷಯನೇ ಮಾತಾಡ್ತಿ. ಇದಕ್ಕೆ ನಿನಗೆ ಶಾಣತನ ತರ ನಿಂದು. ನೀನೇ ಬಾಯಿನ ಮಾತಾಡ್ತಿ ಏನಂತೇಳಿ ಅಕ್ಕ ಮಾದೇವಿ ದಿಗಂಬರಾಗಿ ಹೊಂಟಿಳ ಅಂತೇಳಿ. ಹೌದು. ಮತ್ತ ಮುಂದೆ ಹೇಳತ್ತಿ ಶೀರಿ ಕೂದಲು ಮರಿ ಮಾಡ್ಕೊಂಡು ಹೇಳತ್ತಿ. ಕೂದಲು ಮರಿ ಅಂದ್ರೆ ದಿಗಂಬರ ತರ ಅದಕ್ಕೆ ಕೂದಲು ಮರಿ ಆಗ್ಯದ ಅಂದ್ರೆ ದಿಗಂಬರ ಅದು ಗೊತ್ತಾಗಿದಲ್ಲ ಅವನಿಗೆ. ಅದಕ್ಕೆ ಇರ್ಲಿ ವಿಷಯ. ಇದು ಹೆಂಗಾಗ್ತದ ಗೊತ್ತದ? ಹೆಂಗಾಗ್ತದ್ರಿ? ಒಬ್ಬ ರೈತಂದು ಕುರಿ ಕೈಯೊಂದು ಗೆಳತಾನ ಇರ್ತತ್ರಿ. ರೈತಂದು ಕುರಿ ಕೈಯೊಂದು ನಮ್ ಕೆಲ್ಸಕ್ ಮಾಸ್ತರ್ ಅಂತ ಒಂದು. ಹೌದು. ಅವ್ರ ಇಬ್ಬರು ಗೆಳತಾನ ಹತ್ತರ್ಗ ಊರಾಗ ಏನಾಗ್ಯದ ಏನಾತು? ಪಾರಿಜಾತ ಆಟ ಬಂದದ. ಪಾರಿಜಾತ ಆಟ ಅಡವ್ಯಾಗ ಕೂತು ಇಬ್ರು ಆಟಗಟ್ಟಿ ಮಾಡ್ಯಾರ. ಏನತ್ತ? ಪಾರಿಜಾತದ ನೀನು ಜಲ್ಲ ಕುರಿ ದೊಡ್ಡೆ ಹಾಕು, ನಾನು ಎತ್ಕೊಂಡು ಪಟ್ನೆ ಕಟ್ಕೊಂಡು ಕಟ್ಟಿ ಬರ್ತಾ ಹೋಗೋಣ ಹಾಕಿ ನೋಡ್ಲಕ್ಕ. ಒಂದ್ ಇದು ಗಡಿ ಪಟ್ನೆ ದೊಡ್ಡೆ ಹಾಕ್ತ್ರಿ. ಹೌದು. ಕಾಲಾಗ ಮೆಟ್ಟಿನ ಚಪ್ಪರಿದ್ದು ಕೈಯಾಗ ಬಿಡಿ ಹಾದ್ರಿ. ಆಟ ಚಾಲಾಗಿತ್ತು. ಗದ್ದಿ ಊರಿ ಬಗ್ಗಿ ನಿತ್ತತ್ತಿವ. ಎಲ್ಲಿ ಜಾಗ ಪ್ಯಾಕ್ ಆಗಿತ್ತಲ್ಲ ಪ್ಯಾಕ್ ಆಗ್ಯಾವ. ಕಟಿಗೆ ಗದ್ದಿ ಊರಿ ಬಗ್ಗಿ ನಿತ್ತಾನ. ಬಗ್ಗಿ ನಿತ್ತ ನೋಡ್ಕೋತ ಇದು ಗಡಿ ಬಂದು ನೋಡ್ತಾನ. ಇವನಿಗೆಲ್ಲ ರೈತಗೆ ಇವನಿಗೆ ಎಲ್ಲಿ ಜಾಗ ಸಿಕ್ಕಿಲ್ರಿ. ಎಲ್ಲಿ ಜಾಗ ಸಿಗೋದು. ಇದು ಹಸ ಮ್ಯಾಲ ಬಗ್ಗೆ ನಿಂತಿತ್ತು. ಇವನ ಮ್ಯಾಲ ಟೋನ್ ಹಾರಿ ಇವ ಕೂತಾನ. ಹೊತ್ಕೊಂಡು ಪಾರಿಜಾತ ಕೇಳ್ಯಾನ. ಬೆಳಗನ ನೋಡ್ದ ಆ ಮಂಗಳಾರತಾಗ ಹಿಡಿದು ಇಬ್ರು ಕೂಡ ಹೊಂಟ್ರತ್ತ. ಹ್ಯಾಂಗಾಯ್ತ ಪಾರಿಜಾತನ ಏನು ವಜ್ಜಿತ್ತು ಪಾರಿಜಾತ. ಕುರಿ ಕೈಯವತ್ತಿವತ್ತು. ಹೌದು. ಕೆಂಚು ಹಿಂಗಾಗ್ಬಾರ್ದು. ಹಿಂಗಾಗಬಾರ್ದು. ಎರಿಗೆ ಕೋಣ ಕೆರಿಗೆ. ಹೌದು. ಹಿಂಗಾಗ್ಬಾರ್ದು. ವಿಷಯ ರೂಟ್ ಹತ್ರಿ. ಹೌದು. ನೀ ಏನ್ ಅಂದಿ ನೋಡು. ವಿಷಯದಾಗ ಬೆಕ್ಕಾದ ಜಗತ್ತಗಿ. ಹೌದು. ವಿಷಯ ಏನಿಟ್ಟಾರ ಕೇಳೋದು ಮಾಡೋದು. ಹೌದು. ಹೌದಲ್ಲ? ಹೌದು. ನೀ ಹೇಳಿದ ಒಂದು ವಿಷಯ ಏಕಲವ್ಯ ಮಾಡೋದು ಕತಿ. ಹೌದು. ಹೌದು. ಹೌದಲ್ಲ? ಏಕಲವ್ಯ ಮಾಡೋದು ಕತಿ ಹೇಳಿದ ತೆಪ್ಪಿದ ಹೆಬ್ಬಟ್ಟು ತಗೊಂಡನಲ್ಲ ಅಲ್ಲಿ. ಹೌದಾ? ಲಾಭ ಐತೇನೆ ಏಕಲವ್ಯಾಗ ಮಾಡೋದ್ರಿಂದ? ಇಲ್ಲ. ಏಕಲವ್ಯಾಗ ಲಾಭ ಆಗಿರ್ಬೇಕದು. ಹೌದಾ? ಅಂದ್ರ ಮಾಡುದು ವಿಷಯ ಹರಕತ್ತಿಲ್ಲ. ಚಲೋ ವಿಷಯ ಬಳಸ್ಯಾರ ಅಂತ ಹೇಳ್ತಿದ್ದೆವು. ಹೌದು. ಹೌದು. ಇರ್ಲಿ ಒಂದು ವಿಷಯ ಕೇಳುದು ಹೇಳ್ತ ನಿಮಗೆ. ಹೌದು. ಸಾಮರಾಯಗೌಡರು ತುಕ್ಕಪ್ಪರಾಯಗೌಡರು. ಹೌದಾ? ಕೇಳ್ರಿ ವಿಷಯ. ಸಾಮರಾಯಗೌಡರು ತುಕ್ಕಪ್ಪರಾಯಗೌಡರು ಎಲ್ಲಿ ಬಾರಾಮತಿ ತೇರಮತಿ ಗೌಡಿಕೆ ಅರ್ಸಕ್ಕಿ ಮಾಡಿದ್ರು. ಹೌದು. ಮೇಲನಾಡಿನ ಗೌಡಿಗ್ಯಾರು ಒಂದು ದಿನ ಯಾರು ಮಾಡಿರು, ಗೌಡ್ರ ಕುರುಣದೊಳಗ ದನಗೋಳ ಬಿಟ್ಟು ಅವ್ರ ಮನ್ಯಾಗ ಇಸ್ತ್ರಿ ಮಾಡಕ ಒಂದು ಹಬ್ಬ ಹಾಕಿರು. ಹೌದು. ಹೌದು. ಕೇಳ್ರಿ. ಹೌದು. ಇಸ್ತ್ರಿ ಮಾಡಕ ಹೇಳ್ರಿ. ನೀವು ಹೇಳೋಣ ಬಹಳ ಮಂದಿ ಆಗಿರಿ. ಆಯ್ತು ಹೇಳ್ರಿ. ಸಮಾಧಾನ ರೀ. ಇರ್ಲಿ. ಮಾಸಿದೋಣ ಬ್ರಹ್ಮಜ್ಞಾನಿಗಳದಾರ ಇಲ್ಲಿ ಯಾರು ಹೇಳಕ್ ಹೇಳ್ತಾರ ಮಹಾತ್ಮರು. ಮುತ್ತಿನ ಬೆಲೆ ಮುತ್ತುಗಾರನ ಬಲ್ಲ, ಕಟ್ಟಿ ಕೈಯೋಗ ತಿಳಿದಿಲ್ಲ. ಹೌದಾ? ತಿಳಿವಂದ್ರಿಲ್ಲ. ಎತ್ತಿಗೆ ಒಪ್ಪದ ಕಾರಣ ಹಬ್ಬ ಕಟ್ಟಿಗೆ ಒಪ್ಪಲ್ಲ ಅಂತ ಹೇಳ್ತಾರ. ಹೌದು. ಹೌದು. ಹಂಗಾಗ್ಲಿಕ್ಕತ್ತದ. ಇರ್ಲಿ, ಯಾರಿಗೆ ಏನ್ ಬೇಕು ಅದೇ ಕೊಡ್ಬೇಕಾಗ್ಯದ. ಅದಕ್ಕ ಇದು ಒಂದು ಕತೆ ಕೇಳ್ರಿ. ಇಸ್ತ್ರಿ ಮಾಡ್ಕರ್ ಹಬ್ಬ ಹಾಕದಾಗ
ಅವಾಗ ರಂಗಿನ ಮೂಲಿ ಕೇಳಿದ್ರು. ರಂಗಿನ ಮೂಲಿ ಒಯ್ಬೇಡ್ರಿ ಗೌಡ್ರ, ನಮ್ಮ ಹೆಸರಿ ಮಾಡ್ಕೊ ಭಾಳ ಬೆರಿ ಕೇಳಂದ್ರು ಕೇಳಿಲ್ಲ. ಹತ್ತೊಟ್ಟು ಒಯ್ದ್ರು. ಆ ಮುಂದೆ ಗೌಡಿಗೆ ಕಾಡಟ್ ನಡೆಯಲ್ಲ, ಅವನಿಗೂ ಹೆಸರಿ ಮಾಡ್ಕೊಂಡು ಹಬ್ಬ ಹಾಕೋ ಪ್ರಸಂಗ ಬತ್ತು. ತಾಮಟಿಗೆ ಹೆಣ್ಮಗಳದು ಒಂದು ಬಡಿ ಇದ್ದಳಕ್ಕೆ ಆ ಜಡಿ ಕೂಸಿಗೆ ಟಾರ್ ಹೊಡೆದ್ರು. ಹೌದು. ಅವಾಗ ಗೌಡ್ರಿಗೆ ಗಂಡಾಂತರ ಬಂದಿತ್ತು. ಹೌದು. ಇನ್ ಹ್ಯಾಂಗ ಮಾಡುದು ಅಂತೇಳಿ ಹೇಳ್ತೇನೆ ಗುರು ಸೊನಾರ್ ಸಿದ್ಧಗ ಕೇಳಕ್ ಹೋಗ್ಯಾರ. ಹೌದಾ? ಕೇಳಿ ಮಾಡುದು. ಅವಾಗ ಸೊನಾರ್ ಸಿದ್ಧ ಭಂಡಾರ ನಿಂಬೆ ಹಣ್ಣು ಕೊಟ್ಟ. ಒಯ್ದು ಅಲ್ಲಿ ಕೂಸಿನ ಚಂಡ ದಂಡಿನ ಮೇಲೆ ಹೊಡೆದ ಬಳಕ ಟಗರಿನ ಚಂಡ ದಂಡ ಆಯ್ತು. ಗೌಡ್ರ ಬಂಧನ ಬಿಡಿಸ್ತು. ಇದು ಕೇಳುದು ಪ್ರಭಾವ. ಹೌದಾ? ಕೇಳುದು ಪ್ರಭಾವ. ಹೌದು. ಇನ್ನ ಕೇಳಾರ ಹೇಳ್ತು ಕೇಳ್ರಿ ಏನಾಗ್ಯಾವ. ಏನಾಯ್ತು? ಅಂಶದ ಮತ್ತೆ ಹೇಳಿಲ್ಲ ಹೌದು ಸಿದ್ಧಗ. ಏನತ್ತ? ಮಾಧುಲಿಂಗದ ಪ್ರಸಾದ ಅಂತ ನಾನೇ ಕೈ ಎತ್ತಿ ಕೊಟ್ಟಿಲ್ಲ ಹೌದು ಸಿದ್ಧ ಬ್ಯಾಡಿಸಿದ್ದ ಹೋಗಬೇಡ್ರಿ ಅಂದ್ರು ಹಠ ತೊಟ್ಟು ಮಾತು ಕೇಳಿಲ್ಲ. ಹಾದರು ಕರೆ ಪ್ರಸಾದ ಗಂಟೆ ಇವ್ರಿಗೆ ಕೈವಾಸ ಐತೇನು? ಆಗಲಿಲ್ಲ. ಕೇಳಿ ಅಲ್ಲೇ ಇರ್ಬೇಕಾಗಿತ್ತು. ಹೌದು. ಹೋಗುದು ಕಾಲದ ಪ್ರಸಾದ ಗಂಟೆ ಕೈವಾಸ ಆಗಲಿಲ್ಲ. ಹೌದು. ಮುಂದ ಹೋಮದ ಕಂಬಳಿ ತೇರ್ವಾಡ ಬದಲಾಯಿಸಿದ್ದ. ಹೌದಾ? ನಾನೇ ಕೈಯಾರಿ ಕೊಟ್ಟಿಲ್ಲ ಹೌದು ಶುದ್ಧ ಹಠ ತೊಟ್ಟು ಹೋಗ್ಬೇಡ ಅಂದ್ರು ಹೌದು ಶುದ್ಧ ಹಠ ತೊಟ್ಟು ಕಂಬಳಿ ತರ್ತೇಳಿ ಮಾತು ಕೇಳಾರ್ದೆ ಹೋದ. ಹೌದು. ಕಂಬಳಿ ಬತ್ತೇನು? ಇಲ್ಲ. ಅದಕ್ಕೆ ಹೇಳೋದದ ಹಿರಿಯರ ಮಾತು ಕೇಳ್ಕೊತ ನಡ್ರಿ ಅಂತ ಹೇಳ್ತಾರ. ಹೌದಾ? ಹಿರಿಯರ ಮಾತ ಕೇಳ್ಕೊತ ನೋಡ್ರಿ. ಅದಕ್ಕೆ ಇರ್ಲಿ, ಭಾಳ ಏನು ಮಾತಾಡೋದು ಬೇಡ. ಯಥಾ ಪ್ರಕಾರ ಒಂದು 4 ನುಡಿ ಸಾಲ. ಯಾಕಂದ್ರೆ ಈ ಕಡೆ ಹ್ಯಾಂಗಾಗ್ಯದ ಕೂನದ್ರಿ, ಹ್ಯಾಂಗಾಗ್ಯದ್ರಿ? ಬೇಲಿನೇ ಕೂತು ಹೊಲ ಮೈಲಿಗತ್ತಂದ್ರೆ ಬೆಳಿಗ್ಗೆ ಬರಂಗಿಲ್ರಿ ಅದು. ಹೌದೌದು. ಬೇಲಿ ಬೇರಿನಾಗಿ ಉಳಿಬೇಕಾರೆ ಹೌದಾ? ಹೊಲ ಮೈಲಿಗತ್ತಂದ್ರೆ ಮಾಡೋದೇನು? ಬೆಳಿದ ಗತಿ ಉಳಿತದ ಅದು? ನಡೆಯಂಗಿಲ್ಲ. ಸುಮ್ಕೊಂಡ್ರ ನಿನಗೇನು ತಿಳಿತದ? ಇದೇನು ಗೊತ್ತಿಲ್ಲ ನಂದು ಏನು ಅರ್ತಿದು ಇದೆಲ್ಲ ಗೊತ್ತಿಲ್ಲ. ಹೌದಾ? ಆಳಗೆ ಗೊತ್ತಾಗ್ಯದ ಇಲ್ಲಿ ಮತ್ತೆ